ಹಾಯ್, ದಿಸ್ ಇಸ್ ನಿವೇದಿತಾ ಗೌಡ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂತಂದರೆ, ನಮ್ಮ ಮನೆ ಗೃಹ ಪ್ರವೇಶ ಇದೆ. ಎಸ್, ಮೈಸೂರಲ್ಲಿದೆ. ಸೊ ನಮ್ಮ ಮನೇಲಿ ಈಗ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ 3 ಮನೆ ಇದೆ. ಸೊ ಹೋಮ್ ಟೂರು ನಾನು ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಪೂಜೆ ಏನೇನಾಗುತ್ತೆ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಯಾರು ಬರ್ತಾರೆ ಅಂತ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಸ್ಟೇ ಟ್ಯೂನ್. ಹೊರ್ಗಡೆಯಿಂದ ನೋಡಿದ್ರೆ ಲೈಟಿಂಗ್ಸ್ ಹೀಗೆ ಕಾಣಿಸ್ತಾ ಇದೆ. ಅಲ್ಲಿ ನಿಂತಿರೋದು ನಮ್ಮ ದೊಡ್ಡಮ್ಮ, ಡ್ಯಾಡಿ ಅವರ ಅಣ್ಣ ಅವರ ವೈಫು. ನೋಡಿ ಹೀಗಿದೆ ಮನೆ ಹೊರಗಡೆಯಿಂದ. ಇದು ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ನಾನು. ಸೊ ಇದು ಆ್ಯಕ್ಚುಲಿ 3 ಫ್ಲೋರ್ಸ್ ಇದೆ. 3 ಫ್ಲೋರ್ಸಲ್ಲೂ ಹೀಗೆ ಇದೆ. ಓಕೆ, ಸೊ ದಿಸ್ ಇಸ್ ಹಾಲ್. ಟಿ ವಿ ಯೂನಿಟ್ ನೋಡ್ಬೋದು ನೀವು. ಲೈಟ್ಸ್ ಆನ್ ಆಗಿದೆ. ಆ್ಯಂಡ್ ಈ ಕಡೆ ಹೋದರೆ ನಿಮಗೆ ದೇವ್ರ ಮನೆ ಇದೆ. ಆ್ಯಂಡ್ ಟು ದ ರೈಟ್ ಸೈಡ್ ಒಂದು ರೂಮ್ ಇದೆ. ರೂಮಲ್ಲಿ ಕಬೋರ್ಡೆಲ್ಲ ಆಲ್ರೆಡಿ ರೆಡಿ ಮಾಡಿಸ್ಬಿಟ್ಟಿದ್ದೀವಿ. ಸೊ ಇದು ಆಲ್ರೆಡಿ ಎಲ್ಲ ರೆಂಟಿಗೆ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಕಬೋರ್ಡ್ ಆ್ಯಂಡ್ ದಿಸ್ ಇಸ್ ದ ರೂಮ್ ಸೈಜ್. ಸೊ ಇವಾಗ ನೈಟ್ ಟೈಮ್, ಸೊ ಅಷ್ಟೊಂದು ಬೆಳಕು ಬರ್ತಾಯಿಲ್ಲ. ಯಾ, ಸೊ ಇಲ್ಲಿ ಒಂದು ವಾಶ್ರೂಮ್ ಇದೆ. ಓಕೆ, ಆ್ಯಂಡ್ ದೆನ್ ದಟ್ ಈಸ್ ಒನ್ ರೂಮ್. ಆ್ಯಂಡ್ ಈ ಕಡೆ ಹೋದರೆ ಇಲ್ಲೊಂದು ಅಡುಗೆ ಮನೆ, ಅಡುಗೆ ಮನೆಯೂ ಸ್ಪೇಷಿಯಸ್ ಆಗಿದೆ. ಚೆನ್ನಾಗಿ ಎಲ್ಲ ಶೆಲ್ಫ್ಸ್ ಎಲ್ಲ ಮಾಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಡ್ಯಾಡ್ ಮಾಡಿಸಿರೋದು ಎಲ್ಲ. ಸೊ ನೀಟಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲೊಂದು ರೂಮ್ ನೋಡಿದ್ವಿ, ಇಲ್ಲೊಂದು ರೂಮ್. ಈ ಕಡೆ ಹಾಲಿಂದ ರೈಟ್ ಸೈಡ್ಗೆ ಒಂದು ರೂಮ್ ಇದೆ. ಅಲ್ಲೂ ಕಬೋರ್ಡೆಲ್ಲ ನೀಟಾಗಿ ರೆಡಿಯಾಗಿದೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ 2 ಬೆಡ್ರೂಮ್ ಹೌಸು. ಸೊ ಇವಾಗ ಗೃಹ ಪ್ರವೇಶ ನಡೀತಾ ಇರೋದ್ರಿಂದ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಮ್ಮ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಬಂದಿದ್ದಾರೆ. ಈಗ ಇನ್ನೂ ತುಂಬ ಜನ ಬರಬೇಕು. ಆಗ ನಾನು ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಇಫ್ ದೇ ಆರ್ ಕಂಫರ್ಟೇಬಲ್. ಇದು ನನ್ನ ಕಸಿನ್ ತೇಜು, ಆ್ಯಂಡ್ ಇದು ಅವ್ರ ಹಸ್ಬೆಂಡು ಸಂದೀಪ್ ಅಂತ. ನೋಡಿ ಅವ್ರ ಲುಕ್ಕು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೋಡಿ ಇದು ಅವ್ರ ಮಗ. ನೋಡಿ ಹೇಗಿದೆ ಅವನ ಹೇರ್ ಸ್ಟೈಲು. ಒಳ್ಳೆ ಉಪೇಂದ್ರನ ಹೇರ್ ಸ್ಟೈಲ್ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿರೋದು ಅವ್ರ ಮಗಳು, ಮಾಡೆಲ್ಲು ವಿನಿಶಾ ಅಂತ ಹೇಳು. ಹಾಯ್ ಮಾಡು ವಿನಿಶಾ. ಸೊ ನೋಡಿ, ಅವಳು ನನ್ನ ತಂಗಿ ಮತ್ತು ಬ್ರದರ್ ಇಲ್ಲ ಜೊತೆ ಕೂತಿದ್ದಾಳೆ. ಸೊ ಎಲ್ಲ ಮಾತಾಡ್ತಾ ಇದ್ದೀವಿ. ಈ ಒಂದು ನಿಮಿಷ ಆ ಕಡೆ ಈ ಕಡೆ ಕೂತ್ಕೊಳ್ಳಿ. ಹಾಗಾಗಿ ಈ ಒಂದು ಮನೆಯನ್ನು ನಿರ್ಮಾಣವನ್ನು ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಸಂಸ್ಕಾರವನ್ನು ಕೊಡಬೇಕು. ನಾವು ಒಂದು ಮಗು ಹುಟ್ಟಿದ ನಂತರ ಹೇಗೆ ಸಂಸ್ಕಾರವನ್ನು ಕೊಡ್ತೀವಿ, ನಾವು ನಾಮಕರಣ, ಕಿವಿ ಚುಚ್ಚೋದು, ಅನ್ನಪ್ರಾಶನ, ಹೀಗೆ ಒಂದೊಂದು ಸಂಸ್ಕಾರವನ್ನು ಕೊಡ್ತೀವೋ ಹಾಗೆ ಮನೆಯನ್ನು ಕಟ್ಟಿದ ಮೇಲೆ ಅದಕ್ಕೂ ಒಂದು ಸಂಸ್ಕಾರ ಎಂಬುದಾಗಿ ನಾವು ಕೊಡಬೇಕಾಗುತ್ತೆ. ಈ ಸಂಸ್ಕಾರವನ್ನು ಕೊಡುವಂತಹ ಪೂಜಾ ಆರಾಧನೆಗೆ ಶಾಂತಿ ಶುದ್ಧಿ ಹೋಮಗಳು ಎಂಬುದಾಗಿ ಹೇಳ್ತಾರೆ. ರಾಕ್ಷೋಮ ಹೋಮ, ಅಹೋರಾತ್ರ ಹೋಮ, ವಾಸ್ತು ಹೋಮ, ಹಾಗೆ ನವಗ್ರಹ ಹೋಮ, ಮತ್ತೆ ಮುಂತಾದ ಬೇರೆ ಹೋಮಗಳೆಲ್ಲ ಮಾಡುವುದು. ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನಾವು ಒಂದು ಮನೆಯನ್ನು ಕಟ್ಟಬೇಕಿದ್ರೆ ಹಲವು ದೋಷ ಅನ್ನುವಂಥದ್ದು ಉಂಟಾಗುತ್ತೆ. ಭೂಮಿಯನ್ನು ನಾವು ತಾಯಿ ಅಂತ ಪೂಜೆ ಮಾಡ್ತೀವಿ. ಭೂಮಿಯನ್ನು ಅಡಿಗೆ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಅಸಾಧ್ಯ. ಹಾಗಾಗಿ ಭೂಕನ್ನು ನಾವು ಧಾರುಚ್ಛೇದನ, ಪಾಷಾಣ ವೇದನ ಎಂಬುದಾಗಿ ಹೇಳ್ತಾರೆ. ಭೂಮಿಯನ್ನು ಅಗದಿರುವಂತಹ ದೋಷ ಧಾರುಚ್ಛೇದನ ಅಂದರೆ ಇಲ್ಲಿ ಗಿಡ ಮರಗಳೆಲ್ಲ ಬೆಳ್ಕೊಂಡಿರುತ್ತೆ. ಇದರಲ್ಲಿ ಕೆಲವು ಪಕ್ಷಿಗಳೆಲ್ಲ ವಾಸವಾಗಿರುತ್ತೆ. ಅದನ್ನು ನಾಶ ಮಾಡಿ ನಾವು
ಮನೆಗೆ ಬಾಗಿಲುಗಳನ್ನು ಕಿಟಕಿಗಳನ್ನೆಲ್ಲ ಹಾಕ್ತೀವಿ. ಅದರಲ್ಲಿ ಕೆಲವು ಮರಗಳಲ್ಲಿ ಕ್ಷುದ್ರ ದೇವತೆಗಳೆಲ್ಲ ವಾಸವಾಗಿರ್ತಾರೆ ಎಂಬುದಾಗಿ ಅದನ್ನೆಲ್ಲ ಪರಿಹಾರವನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ ರಾಕ್ಷಸ ಹೋಮ, ಅಘೋರಾಸ್ತ್ರ ಹೋಮವನ್ನು ಮಾಡ್ಕೊಳ್ಬೇಕು, ವಾಸ್ತು ಹೋಮವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಮೊದಲು ಈ ಜಾಗ ಏನಾಗಿತ್ತು ನಮಗೂ ಗೊತ್ತಿಲ್ಲ. ಕೆಲವು ದುಷ್ಟ ಶಕ್ತಿಗಳೆಲ್ಲ ವಾಸವಾಗಿರ್ಬೋದು. ಭೂತ, ಪ್ರೇತ, ಪಿಶಾಚ, ಯಕ್ಷ, ಯಮದೂತ, ಶಾಕಿನಿ, ಡಾಕೆ ಎಂಬುದಾಗಿ 8 ಕ್ಷುದ್ರ ದೇವತೆಗಳು ಇರ್ತಾರೆ. ಅದರ ಜಾಗ ಆಗಿರ್ಬೋದು ಅಥವಾ ನಾಗಮಾರ್ಗ ಆಗಿರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿರೋದಿಲ್ಲ. ಯಾವ ರೀತಿ ಮನೆಯನ್ನು ಕಟ್ಟಬೇಕು ಅನ್ನೋದು ಪ್ಲಾನ್. ಇದೇ ರೀತಿ ಮನೆಯನ್ನು ಕಟ್ಟಬೇಕು ಅಂತ ಕಾಣಬೇಕು ಅಂತಂದ್ರೆ ಈ ಮಧ್ಯೆ ಬ್ರಹ್ಮನ ಸ್ಥಾನ. ಅದಾದ ಮೇಲೆ ಇದೊಂದು ನಮ್ಮೆಲ್ಲ ಮನೆಯ ರೂಮ್ಗಳು ಬರ್ತಾ ಹೋಗ್ತವೆ. ಈ ಕಡೆ ಆಗ್ನೇಯ ದಿಕ್ಕಿನ ಅಡಿಗೆ ಮನೆ, ಹಾಗಾಗಿ ಒಂದು ರೂಮ್ಗಳು ಬರ್ತಾ ಹೋಗ್ತವೆ. ಇದು ಸತ್ವ, ತಮ, ರಜ. ಸತ್ವ ಅಂದ್ರೆ ಸಾತ್ವಿಕ ಬುದ್ಧಿ, ತಮಸ್ಸು, ರಜಸ್ಸು. ಆ ಬಣ್ಣವನ್ನು ನಾವು ಇಂಡಿಕೇಟ್ ಮಾಡ್ತಾ ಹೋಗ್ತೇವೆ. ನೀವೇ ನೋಡಿ, ವೈಟ್ ಕುಕ್ಕುತ್ತ, ಕಣ್ಣಿಗೆ ಕುಕ್ಕಲ್ಲ, ಕಪ್ಪು, ಅದೇ ಸತ್ವ, ತಮ, ರಜ. ಅದೇ ರೀತಿಯ ಗುಣಗಳು ಬರ್ತಾ ಹೋಗುತ್ತೆ. ತಮಸ್ಸೆ ಯಾವುದು? ಇದು ತಮಸ್ಸು. ಸತ್ವ, ತಮ, ರಜ. ತಮ ಅಂದ್ರೆ ಪಿಂಕ್, ರಜಸ್ಸು ಅಂದ್ರೆ ಕಪ್ಪು, ಸತ್ವ ಅಂದ್ರೆ ಹಳದಿ, ವೈಟ್ ಬಿಳಿ, ಸಾತ್ವಿಕ ಗುಣ. ಇದೇ ರೀತಿಯ ಈ ಮಂಡಲದಲ್ಲಿ ಬರ್ತಾ ಹೋಗುತ್ತದೆ. ಇನ್ನೂ ತೀರಾ ಬೇಕಂದ್ರೆ ಮಂಡಲ ಆರಾಧನೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಸ್ಥಾನಕ್ಕೂ ಯಾವ್ಯಾವ್ದು ಅಂತ ಹೇಳ್ತಾ ಹೋಗ್ತೇನೆ. ಬ್ರಹ್ಮಣಿ ಎನ್ಮ, ಆರ್ಯಕಾಯ ಎನ್ಮ, ಹಂಗೆ ಬರ್ತಾ ಹೋಗುತ್ತೆ. ಆಗೋದಕ್ಕೆ ಇನ್ನೊಂದ್ಸಲ ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡ್ತೇನೆ. ಪ್ರತಿಯೊಂದು ಅದ್ರಲ್ಲಿ ಯಾವ್ದಾದ್ರು ಬರುತ್ತೆ ಅಂತ ನಾನು ಹೇಳ್ತೇನೆ. ಹಾ, ಇದು ಗಣಪತಿ ಮಂಡಲ ಅಲ್ಲ, ವಾಸ್ತು ಮಂಡಲ. ಅತ್ತೆ ಅಂದ್ರೆ ನಾವು ಮಾಮನ್ನ ವೈಫು. ಅತ್ತೆ ಆದ್ರೂ ಏಜಲ್ಲಿ ಮಾತ್ರ ತುಂಬ ಚಿಕ್ಕವರು, ನನಗಿಂತ ಜಸ್ಟ್ 2 years ದೊಡ್ಡವರಷ್ಟೇ. ಸೊ ಫ್ರೆಂಡ್ಸ್ ಥರ ಇರ್ತೀವಿ. ಸೊ ಈಗ ಪೂಜೆ ಎಲ್ಲ ಆಯಿತು, ಊಟ ಎಲ್ಲ ಮಾಡಿ ಈಗ ಹಾಗೆ ಚಿಕ್ ಚಾಟಿಂಗ್ ಮಾಡ್ತಾ ಇದ್ದೀವಿ. ನವ್ಯ ನಮ್ಮ ಆಂಟಿ ಮಗಳು, ಫ್ರೆಂಡ್ಲಿ ಆಗಿರ್ತಾಳೆ, ಕಷ್ಟಪಟ್ಟು. ಇವರು ನಮ್ಮ ಅಮ್ಮ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ, ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಇವಾಗೆಲ್ಲ ಪೂಜೆ ಮುಗಿಸಿ ಇವಾಗ ಫ್ರೀ ಆಗಿದ್ದಾರೆ. ಈ ಕಡೆ ಇರೋದು ನನ್ನ ತಮ್ಮ ನೋಡಿ, ಅವನು ಕ್ಯಾಮ್ರಾ ಶೈ ಸ್ವಲ್ಪ, ಅದಕ್ಕೆ ಹೆಂಗ್ ಸ್ಮೈಲ್ ಮಾಡ್ತಿದ್ದಾನೆ. ಏನ್ ಅನ್ಸ್ತು? ಪೂಜೆ ಮುಗೀತಲ್ಲ, ಚೆನ್ನಾಗಾಯ್ತಲ್ಲ, ಏನ್ ಅನ್ಸ್ತು? ಕ್ಯಾಮ್ರಾದಲ್ಲಿ ಜಾಸ್ತಿ ಮಾತಾಡಲ್ಲ, ಹೇಳ್ಬೇಕು ಕ್ಯಾಮ್ರಾದಲ್ಲಿ ಜಾಸ್ತಿ ಮಾತಾಡಲ್ಲ ಅಂತ. ಇಲ್ಲಿ ನೋಡಿ, ನಮ್ಮ ಅಮ್ಮ ಅವರ ಫೇವ್ರೆಟ್ ತಮ್ಮ ಬಂದಿದ್ದಾರೆ. ಡಾಕ್ಟ್ರು ಆ ಕಡೆ ಇಂಟ್ರೊಡ್ಯೂಸ್ ಮಾಡೋ ಅಲ್ಲಿ ಆಯ್ತು. ಈ ಕಡೆ ನಮ್ ಡ್ಯಾಡಿ ಕೂತಿದ್ದಾರೆ. ಡ್ಯಾಡಿ ಹಾಯ್. ಡ್ಯಾಡಿನೂ ಸ್ವಲ್ಪ ಕ್ಯಾಮ್ರಾ ಶೈ ಏನು, ಅವರು ಹಂಗೇನೆ ಶೈನೇ, ಅವರು ಜಾಸ್ತಿ ಮಾತಾಡಲ್ಲ ಅಷ್ಟು. ನೋಡಿ ಹೀಗೆ ರೆಡಿ ಆಗಿದ್ದೀನಿ ನಾನು. ಸೊ ಇದು ಪೂಜೆ ಎಲ್ಲ ಮುಗಿದ್ಮೇಲೆ ರೆಕಾರ್ಡ್ ಮಾಡ್ತಾ ಇರೋದು. ಕ್ಯಾನ್ ಸಿ ಮೀ ನಾವು ಫುಲ್ಲಿ. ಪೂಜೆ ಎಲ್ಲ ಮುಗೀತು, ಇವಾಗ ಎಲ್ಲರೂ ಮಲಗ್ತಾ ಇದ್ದೀವಿ. ಸಮರ್ಪಯಾಮಿ. ಸರಿ ಇಟ್ಕೊಳ್ಳೋ ನೀನು, ಪಾಪ ಆಂಟಿ ಒಬ್ರಿಗೆ ಆಗಲ್ಲ. ಅಯ್ಯೋ, ಇಷ್ಟೇ ಎದುರ್ಕೊಂಡ್ರೆ ಆಯ್ತು, ಬಾ. ನೀವು ಮಧ್ಯದಕ್ಕೆ ಬನ್ನಿ. ಸುಮತಿ ಅವರು ಜೋಡಿ. ಹಾ, ಇಲ್ಲ ಸರಿ ಇದೆ. ಗಂಡನಿಗೆ ಹೆಂಡತಿ ಯಾವಳು ರೈಟ್ ಹ್ಯಾಂಡ್, ಎರಡು ಹ್ಯಾಂಡ್, ಲೆಫ್ಟ್ ರೈಟ್ ಎರಡು ಅವರೇ. ನೀರು ಅಡ್ಡ ಹಾಕಿ ನಿಧಾನಕ್ಕೆ ಒಂದು ಚೂರು ಅವರಿಗೆ ಕೆಂಪು ನೀರು ಇಡಬೇಕಲ್ವ ಹಣೆಗೆ. ಕಳ್ಸ ಇರೋದು ಮುಂದಕ್ಕೆ ಬನ್ನಿ. ಪಪ್ಪ ಎತ್ಕೊಪ್ಪ, ಎತ್ಕೊಪ್ಪ ಎತ್ಕೊಳ್ಳೋ ಸರ್. ಹೊಡೆದೆ ಒಂದೇ ಒಂದು ಸೆಕೆಂಡ್, ಒಂದು ಫೋಟೋ ತಗೊಳ್ಳೋಣ. ಅಲ್ಲ ಮುಂದೆ ನಿಂತ್ಕೊಳ್ಳಿ, ಈ ಕಡೆಯಿಂದ ಫೋಟೋ ತೆಗಿತಾರೆ. ಅಲ್ಲ ಮಾಡ್ಬಿಡಿ ಅದೇ ಇಟ್ಬಿಡ್ಲಿ. ಅದು ಇಟ್ಕೊಳ್ಳಿ.
ಸುಮುಹೂರ್ತ ಮತ್ತು ಕನ್ನಡಿಯಿಂದ ಮನೆ ಅದೇನು ಅಲ್ಲೇ ನೋಡಮ್ಮ ದೇವ್ರ ಮನೆ ಕಷ್ಟ. ಯಾರ್ಯಾರ ಚಿನ್ನ ಬಿದ್ದೀರ ನಿನ್ಗೆ ಇವಾಗ್ಲೇ ನೋಡ್ಕೊ. ಹಾ. ನೀವು ಬಲಗಾಲ ಇಟ್ಟು ಬನ್ನಿ. ಹಾಗೆ ಎಲ್ಲರೂ ಬಲಗಾಲ ಇಟ್ಟು ಒಳಗಡೆ ಬನ್ನಿ. ಗುಡ ಗೋಲ್ಡ್ ಚೈನ್ ಕಡಿತೈತೆ. ಹೂವನ್ನ ಇಟ್ಟು. ಸಾಕು ಇನ್ನು ಆಮೇಲೆ ಕಟ್ ಮಾಡಿ. ಬೇಡ ಬೇಡ ಆಯ್ತು. ಖಾರ ಬತ್ತ ಬಿಸಿ ಬೆಳಬತ್ತ ಮಾಡ್ತೀನಿ. ಖಾರ ಬತ್ತ ಬೇಕಾ? ಇಲ್ಲೇನಿದೆ? ಖಾರ ಬತ್ತ. ಓಕೆ, ಅಲ್ಲಿ ಹಾಂ ಆಯ್ತು. ಇವತ್ತು ಗೃಹ ಪ್ರವೇಶದ ಸೆಕೆಂಡ್ ಡೇ. ಸೊ ಇವತ್ತೇನಿತ್ತು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಸೊ ಪೂಜೆ ಎಲ್ಲ ಆರಾಮಾಗಿ ಆಯಿತು. ಸೊ ನಾನು ನಿಮಗೆ ಕ್ಲಿಪ್ಪಿಂಗ್ಸಲ್ಲಿ ಹಾಕಿರ್ತೀನಿ ಏನೇನು ಪೂಜೆ ಆಯಿತು ಅಂತ. ಸೊ ಇದು ನಂದು ಗೃಹ ಪ್ರವೇಶದ ಔಟ್ಫಿಟ್ಟು. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಆ್ಯಂಡ್ ಇದಕ್ಕೆ ನಾನು ಬ್ಲೂ ಕಲರ್ ಕಾಂಬಿನೇಷನ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಇದು ಸಪ್ರೇಟ್ ಬ್ಲೌಸ್ ಆ್ಯಕ್ಚುಲಿ, ಇದ್ರ ಜೊತೆ ಬಂದಿದ್ದಲ್ಲ. ಸೊ ನನ್ನ ಸ್ಯಾರಿ ಹೇಗಿದೆ, ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹೇಗೆ ಕಾಣಿಸ್ತಿದ್ದೀನಿ ಅಂತಲೂ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಬಾಯ್. ಅಲ್ಲಿ ಅಲ್ಲಿ ಒಳಗಡೆ ಇದೆ. ಈ ಧಾನ್ಯಗಳಲ್ಲಿ ಅಗ್ರಹಿ ದೇವತೆಯನ್ನ, ಈ ಗುಡಖಂಡದಲ್ಲಿ ಮೃತ್ಯುಂಜಯ ದೇವತೆಯನ್ನ ಮತ್ತು ಕಲಶದಲ್ಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಕನಕ ಶಯನ. ಹಾಯ್. ಸೊ ಈಗ ಎಲ್ಲ ಊಟ ಮಾಡ್ತಾ ಇದ್ದೀವಿ. ನನ್ನ ಫ್ರೆಂಡ್ ಸುಮಂಗಲ ಅಂತ, 13 ಇಯರ್ಸಿಂದ ಫ್ರೆಂಡ್ಸು. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಇವಾಗ ಮೀಟ್ ಆಗೋಕ್ಕೋಸ್ಕರ 20 ಕಿಲೋಮೀಟರಿಂದ ಬಂದಿದ್ದಾರೆ. ಸೊ ಖುಷಿ ಆಯಿತು ಅವ್ಳನ್ನ ಮೀಟ್ ಮಾಡಿ ನನಗೆ. ನಿಂಗೇನು ಅನಿಸ್ತು ಸುಮ್ಮಿ? ಮೀಟ್ ಮಾಡೋಕ್ಕೋಸ್ಕರನೇ ಬಂದಿರೋದು. ನೀವು ಈಗ ಗೃಹಪ್ರವೇಶ ಅವ್ನ ನೆಪ. ಅವಳನ್ನ ಮೀಟ್ ಮಾಡಿದೆ ಸುಮಾರು ಇಯರ್ಸ್ ಆಗಿತ್ತು. ಸೊ ಇವತ್ತು ಬಂದಿದ್ದೀನಿ ಮೀಟ್ ಮಾಡೋಕ್ಕಂತ. ತುಂಬ ಖುಷಿ ಆಯ್ತು ಮೀಟ್ ಮಾಡಿ. ನೋಡಿ ಇಲ್ಲಿ ನಮ್ಮ ಅತ್ತೆ. ಹೇಗಿದೆ ಊಟ? ಬೆಳಿಗ್ಗೆ ಹೇಗಿತ್ತು? ತುಂಬ ಚೆನ್ನಾಗಿದೆ. ತುಂಬ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆಯಾ? ನಿಮ್ಮ ಫೇವ್ರೆಟ್ ಗೋಬಿ ಇದೆಯಲ್ಲ, ಏನು ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಖುಷಿ ಆಯ್ತಾ? ಖುಷಿ ಆಯ್ತು. ಅಲ್ಲಿ ಆ ಕಡೆ ನಮ್ಮ ಶ್ವೇತಾ ಅತ್ತೆ ಇದ್ದಾರೆ. ಅವರು ಮಾತಾಡೋಕೆ ಇಷ್ಟ ಇಲ್ಲ ಬಂತು ಅವ್ರಿಗೆ. ಕ್ಯಾಮ್ರಾ ಶೈ ಪಾಪ. ಇವತ್ತು ಈಗ ತೋರಿಸು, ತೋರಿಸಿ ಊಟ ತೋರಿಸು. ಬಂದಿರುತ್ತೆ. ನೋಡಿ ಒಬ್ಬಟ್ಟು ತಿಂತಾ ಇದ್ದೀವಿ.